ಆಫ್ರಿಕಾದಲ್ಲಿ ಸನಾತನದ ಅಲೆ, ಹಿಂದೂ ಧರ್ಮದ ಉಗಮದ ಇತಿಹಾಸ. ಆಫ್ರಿಕಾ ವಿಶ್ವದ 2ನೇ ಅತಿದೊಡ್ಡ ಭೂಖಂಡ. ಇಲ್ಲಿನ ಕಾಡುಗಳು ಮತ್ತು ಬುಡಕಟ್ಟು ಜನಾಂಗ ಆಧುನೀಕರಣದಿಂದ ದೂರ ಎನ್ನುವ ಮಾತುಗಳೇ ಹೆಚ್ಚು. ಆದರೆ ಇಂದು ಆಫ್ರಿಕಾದಲ್ಲಿ ಸನಾತನ ಹಿಂದೂ ಧರ್ಮ ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ. ಕೇವಲ 2010ರಿಂದ 2025ರ ನಡುವೆ ಇಲ್ಲಿನ ಹಿಂದೂ ಜನಸಂಖ್ಯೆಯಲ್ಲಿ ಅದ್ಭುತ ಏರಿಕೆ ಕಂಡುಬಂದಿದೆ. ಈ ಬದಲಾವಣೆ ಹೇಗೆ ಸಾಧ್ಯ? ಅಲ್ಲಿ ಸನಾತನದ ಉಗಮ ಹೇಗಾಯಿತು? ಆಫ್ರಿಕಾಕ್ಕೂ ಹಿಂದೂ ಧರ್ಮಕ್ಕೂ ಇರುವ ಸಂಬಂಧ ಇಂದಿನದಲ್ಲ. 18ನೇ ಶತಮಾನದಲ್ಲಿ ಬ್ರಿಟಿಷರು ಭಾರತದ ಉತ್ತರ ಪ್ರದೇಶ, ಬಿಹಾರ, ತಮಿಳುನಾಡು ಮತ್ತು ಗುಜರಾತ್ನಿಂದ ಸಾವಿರಾರು ಕಾರ್ಮಿಕರನ್ನು ರೈಲ್ವೆ ಹಳಿ ನಿರ್ಮಾಣ ಮತ್ತು ಕಬ್ಬಿನ ತೋಟಗಳಲ್ಲಿ ಕೆಲಸ ಮಾಡಲು ಆಫ್ರಿಕಾಗೆ ಕರೆದೊಯ್ದರು. 1860ರಲ್ಲಿ ಸರ್ ಜಾನ್ ಬ್ಯಾರನ್ ಎಂಬ ಹಡಗಿನಲ್ಲಿ 342 ಭಾರತೀಯ ಕಾರ್ಮಿಕರು ದಕ್ಷಿಣಾಫ್ರಿಕಾಗೆ ಹೋಗಿದ್ದರು. ಅವರು ತಮ್ಮೊಂದಿಗೆ ಕೇವಲ ಶ್ರಮವನ್ನು ಮಾತ್ರವಲ್ಲದೆ ತಮ್ಮ ಸಂಸ್ಕೃತಿ, ದೇವರು ಮತ್ತು ಹಬ್ಬಗಳನ್ನು ಕೂಡ ಕೊಂಡೊಯ್ದರು. ಆಫ್ರಿಕಾದಲ್ಲಿ ಹಿಂದೂ ಧರ್ಮವನ್ನು ಹರಡುವಲ್ಲಿ ಅನೇಕರ ಶ್ರಮವಿದೆ. ಅದರಲ್ಲಿ ಮುಖ್ಯವಾಗಿ ಸ್ವಾಮಿ ಘನಾನಂದ ಸರಸ್ವತಿ ಅವರ ಹೆಸರು ಮರೆಯುವಂತಿಲ್ಲ. ಇವರು 1930ರಲ್ಲಿ ಘಾನಾದಲ್ಲಿ ಮೊದಲ ಹಿಂದೂ ಮಠವನ್ನು ಸ್ಥಾಪಿಸಿದರು. ಇವರ ಪ್ರಭಾವದಿಂದಾಗಿ ಇಂದು ಸಾವಿರಾರು ಸ್ಥಳೀಯ ಆಫ್ರಿಕನ್ನರು ಸನಾತನ ಧರ್ಮದತ್ತ ಆಕರ್ಷಿತರಾಗುತ್ತಿದ್ದಾರೆ. ಇದರ ಜೊತೆಗೆ ಇಸ್ಕಾನ್ ಮತ್ತು BAPSನಂತಹ ಸಂಸ್ಥೆಗಳು ಕೂಡ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಆಫ್ರಿಕಾದ ವಿವಿಧೆಡೆ ಹಿಂದೂ ಅಲೆ. ಪ್ಯೂರ್ ರಿಸರ್ಚ್ ಸೆಂಟರ್ ಪ್ರಕಾರ ಆಫ್ರಿಕಾದಲ್ಲಿ ಹಿಂದೂಗಳ ಸಂಖ್ಯೆ ಸುಮಾರು 2 ಲಕ್ಷಕ್ಕೂ ಹೆಚ್ಚು. ಮಾರಿಷನ್ನಲ್ಲಿ 50%ಕ್ಕಿಂತ ಹೆಚ್ಚು ಜನ ಹಿಂದೂಗಳಾಗಿದ್ದಾರೆ. ಇದನ್ನು ಹಿಂದೂಗಳ ಸ್ವರ್ಗ ಎನ್ನಲಾಗುತ್ತದೆ. ದಕ್ಷಿಣ ಆಫ್ರಿಕಾದಲ್ಲಿ ಸುಮಾರು 5ರಿಂದ 7 ಲಕ್ಷ ಹಿಂದೂಗಳಿದ್ದಾರೆ. ಘಾನಾದಲ್ಲಿನ ಬೆಳವಣಿಗೆ ಆಶ್ಚರ್ಯಕರವಾಗಿದೆ. ಕಳೆದ 30 ವರ್ಷಗಳಲ್ಲಿ ಇಲ್ಲಿ ಹಿಂದೂಗಳ ಸಂಖ್ಯೆ 600ಕ್ಕಿಂತ ಹೆಚ್ಚು ಜಾಸ್ತಿಯಾಗಿದೆ. ಕೇನ್ಯಾ, ಉಗಾಂಡ, ಟಾಂಜಾನಿಯಾ ಮತ್ತು ನೈಜೀರಿಯಾದಲ್ಲಿಯೂ ಸಹ ಸಾವಿರಾರು ಹಿಂದೂ ಕುಟುಂಬಗಳು ನೆಲೆಸಿವೆ. ಆಫ್ರಿಕಾದಲ್ಲಿನ ಹಿಂದೂ ದೇವಾಲಯಗಳು ಕೇವಲ ಜನಸಂಖ್ಯೆ ಮಾತ್ರವಲ್ಲ, ಭವ್ಯವಾದ ದೇವಾಲಯಗಳು ಕೂಡ ಇಲ್ಲಿ ತಲೆ ಎತ್ತಿವೆ. ಮಾರಿಷಸ್ನಲ್ಲಿ ಸುಮಾರು 500ಕ್ಕೂ ಹೆಚ್ಚು ದೇವಾಲಯಗಳಿವೆ. ದಕ್ಷಿಣ ಆಫ್ರಿಕಾದಲ್ಲಿ 250ರಿಂದ 300 ದೇವಾಲಯಗಳಿವೆ. ಕೇನ್ಯಾದ ನೈರೋಬಿಯಲ್ಲಿರುವ BAPS ಸ್ವಾಮಿನಾರಾಯಣ ಮಂದಿರ ಅತ್ಯಂತ ಪ್ರಸಿದ್ಧವಾದುದು. ಆಫ್ರಿಕನ್ನರು ಹಿಂದೂ ಧರ್ಮದತ್ತ ಆಕರ್ಷಿತರಾಗಲು ಪ್ರಮುಖ ಕಾರಣ ಅಲ್ಲಿನ ಯೋಗ, ಧ್ಯಾನ ಮತ್ತು ಆಚರಣೆಗಳು. ಅವರು ಭಜನೆಗಳಿಗೆ ತಕ್ಕಂತೆ ನೃತ್ಯ ಮಾಡುತ್ತಾ, ಆರತಿ ಮಾಡುತ್ತಾ ದೈವಿಕತೆಯನ್ನು ಆಚರಿಸುವ ರೀತಿ ಅದ್ಭುತವಾಗಿರುತ್ತದೆ. ಇಲ್ಲಿನ ಜನರು ರಾಮಾಯಣ ಮತ್ತು ಹನುಮಾನ್ ಚಾಲೀಸಾವನ್ನು ಕೂಡ ಬಹಳ ಶ್ರದ್ಧೆಯಿಂದ ಅನುಸರಿಸುತ್ತಾರೆ. 2025ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ 60,000 ಹನುಮಾನ್ ಚಾಲೀಸಾ ಪ್ರತಿಗಳನ್ನು ವಿತರಿಸಲಾಯಿತು ಎಂಬುದು ಆಶ್ಚರ್ಯದ ವಿಷಯ. ಅನೇಕ ಸವಾಲುಗಳಿದ್ದರೂ ಸನಾತನ ಧರ್ಮದ ಶಾಂತಿ ಮತ್ತು ಸಮಾನತೆಯ ತತ್ವಗಳು ಆಫ್ರಿಕಾದಲ್ಲಿ ಹೊಸ ಮನ್ವಂತರವನ್ನು ಸೃಷ್ಟಿಸುತ್ತಿವೆ. ಮಾರಿಷಸ್ನ ಪ್ರಧಾನಿ ಪ್ರವೀಣ್ ಜುಗ್ನಾಥ್ ಅವರು ಸನಾತನ ಧರ್ಮದ ಆಚರಣೆಗಳನ್ನು ಅಷ್ಟೇ ಭಕ್ತಿಯಿಂದ ಪಾಲಿಸುವುದು, ಅಲ್ಲಿನ ಗಂಗಾ ತಲಾವ್ ಅಂದರೆ ಗ್ರ್ಯಾಂಡ್ ಬಸಿನ್ನಂತಹ ಪವಿತ್ರ ಸ್ಥಳಗಳು ಮತ್ತು ಅಲ್ಲಿ ನಡೆಯುವ ಮಹಾಶಿವರಾತ್ರಿ ಆಚರಣೆಗಳು ಆಫ್ರಿಕಾದಲ್ಲಿ ಹಿಂದೂ ಧರ್ಮದ ಬೇರುಗಳು ಎಷ್ಟು ಗಟ್ಟಿಯಾಗಿವೆ ಎಂಬುದಕ್ಕೆ ಸಾಕ್ಷಿ.